ಕೊಲೆ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ ಬಂಧನ ಕೇಸ್. ಶಾಸಕ ಭೈರತಿ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕೊಲೆ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ ಬಂಧನ. ಶಾಸಕ ಭೈರತಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ. ಬಹುತೇಕ ಎಲ್ಲವೂ ನಾರ್ಮಲ್ ಎಂದು ವೈದ್ಯಕೀಯ ವರದಿಯನ್ನ ಸಲ್ಲಿಸಿದೆ. ಸರ್ಕಾರದ ಪರ ವಕೀಲ ಎಸ್ಪಿಪಿ ಅಶೋಕ್ ನಾಯಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 9 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ದೇವೆ. ಅದಕ್ಕೆ ಭೈರತಿ ಬಸವರಾಜ್ ಪರ ವಕೀಲರಿಂದ ಆಕ್ಷೇಪ. ಕೊಲೆ ಪ್ರಕರಣದಲ್ಲಿ 7 ದಿನ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ವಿಚಾರಣೆ ವೇಳೆ ಭೈರತಿ ಊಟದ ಬಗ್ಗೆ ಮನವಿ ಮಾಡಿದ್ರು. ಜಯದೇವ ಆಸ್ಪತ್ರೆ ಮೆನುವಿನಂತೆ ಊಟದ ವ್ಯವಸ್ಥೆಗೆ ಸೂಚನೆ. ಕೊಲೆ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ ಬಂಧನ ಆಗಿದೆ. ಹೀಗಾಗಿ ಇನ್ನೇನು ಪ್ರಥಮವಾಗಿ ಚಿಕಿತ್ಸೆಗಳನ್ನ ಮಾಡಿಸಬೇಕಾಗುತ್ತೆ. ಅಂದ್ರೆ ಮೆಡಿಕಲ್ ಟೆಸ್ಟ್ ಅಂತ ಏನಿರುತ್ತೋ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನುವಂಥದ್ದು ಮಾಹಿತಿ ಇತ್ತು. ಆದರೆ ಇದೀಗ ಹಾರ್ಟ್ ಸಂಬಂಧಿಸಿದ ಒಂದಿಷ್ಟು ಸಮಸ್ಯೆ ಇದೆ ಅನ್ನುವಂಥ ವಿಚಾರಕ್ಕೆ ಕೋರ್ಟ್ ಒಂದಿಷ್ಟು ರಿಲೀಫ್ ಅನ್ನ ಕೊಟ್ಟಿತ್ತು. ಭೈರತಿ ಬಸವರಾಜ್ರವರನ್ನ ತಸ್ಕರಿ ಮಾಡಲಾಗಿತ್ತು ಮತ್ತು ನ್ಯಾಯಾಧೀಶರಾದಂತಹ ಶ್ರೀಯುತ KN ಶಿವಕುಮಾರ್ ಅವರ ಸಮಕ್ಷಮ ಅವರ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿತ್ತು. ಅವರ ಬಂಧನದ ತರುವಾಯ ಪ್ರಪ್ರಥಮವಾಗಿ ಕರ್ತವ್ಯದಂತೆ ತನಿಖಾಧಿಕಾರಿಯವರು ಸದರಿ ಆರೋಪಿತರನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ಹಾಜರುಪಡಿಸಿದಾಗ ಬೋರಿಂಗ್ ಆಸ್ಪತ್ರೆಯಲ್ಲಿ V4 ಮತ್ತು V6 ಹೃದಯಕ್ಕೆ ಸಂಬಂಧಪಟ್ಟಂತ ಕೆಲವು ಏನೋ ಸ್ವಲ್ಪ ವ್ಯತ್ಯಾಸ ಇದೆ. ಈ ಕಾರಣಕ್ಕಾಗಿ ಇಕೋ ವರದಿಗಳನ್ನು ಪರಿಶೀಲಿಸಿ ಅವರು ಸ್ವಲ್ಪ ಹೆಚ್ಚಿನ ಒಂದು ಸಲಹೆಯನ್ನ ತಜ್ಞ ಸಂಸ್ಥೆಯಾದ ಜಯದೇವ ಆಸ್ಪತ್ರೆಯಿಂದ ಪಡ್ಕೊಳ್ಳಿ ಅಂತ ಅವರು ಅದರಲ್ಲಿ ಷರ ಬರೆದಿದ್ರು. ಅದನ್ನ ಗಮನಿಸಿದ ನ್ಯಾಯಾಧೀಶರಂತ ಶ್ರೀ KN ಶಿವಕುಮಾರ್ ಅವರು ಪೊಲೀಸ್ ಕಸ್ಟಡಿಯ ಕೋರಿಕೆ ಇದ್ದಾಗ್ಯೂ ಸಹ ಆರೋಗ್ಯದ ದೃಷ್ಟಿಯಿಂದ ಆ ಒಂದು ವರದಿ ಜಯದೇವ ಹಾಸ್ಪಿಟಲಿಂದ ಪಡ್ಕೊಳ್ಳೋದು ಸೂಕ್ತ ಎಂದು ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಪೊಲೀಸ್ ಕಸ್ಟಡಿಯಲ್ಲಿಯೇ CID ಕಸ್ಟಡಿಯಲ್ಲಿಯೇ ಅವರಿಗೆ ಕಳಿಸಲಾಗಿತ್ತು. ಆ ಪ್ರಕಾರ ಅಲ್ಲಿ ಕುಲಂಕುಷವಾಗಿ ಅವರು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಇಂದು ವರದಿ ನೀಡಿ ಡಿಸ್ಚಾರ್ಜ್ ಮಾಡಿದ್ದಾರೆ. ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ. ಬಹುತೇಕ ಎಲ್ಲ ಕಡೆಯಲ್ಲೂ ಕಾಲಂಗಳಲ್ಲಿ ಸಂಬಂಧಪಟ್ಟ ಕಾಲಂಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ಇತರ ಕೆಲವು ಎಲ್ಲನೂ ನಾರ್ಮಲ್ ಅಂತಲೇ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಈಗ ಮತ್ತು ಪುನಃ ನ್ಯಾಯಾಧೀಶರಾದಂಥ KN ಶಿವಕುಮಾರ್ ಸಮಕ್ಷ ಹಾಜರುಪಡಿಸಿದಾಗ ಅವರ ಗೃಹ ಕಚೇರಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಆರೋಪಿ ವಕೀಲರಾದಂಥ ಶ್ರೀಯುತ ಹೇಮಂತ್ ಕುಮಾರ್ ಅವರ ಆಕ್ಷೇಪಣೆ ತೀವ್ರವಾದ ಆಕ್ಷೇಪಣೆ ಇದ್ದಾಗ್ಯೂ ಮಾನ್ಯ ನ್ಯಾಯಾಲಯ ಈ ಮೊದಲು ಅಂದರೆ ದಿನಾಂಕ 10ರಂದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಪರಿಶೀಲಿಸಿ ಕಸ್ಟೋಡಿಯಲ್ ಇಂಟ್ರಿಗೇಷನ್ ಕೊಡಲಿಕ್ಕೆ ಬೇಕಾಗತ್ತೆ. ಮತ್ತು ಹಿಂದೆ ಏನಾದರೂ ತನಿಖೆ ಮಾಡಿದ್ರೂ ಸಹ ಈ ಕಸ್ಟೋಡಿಯಲ್ ಇಂಟ್ರಿಗೇಷನಲ್ಲಿ ಕೊಡಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದು ಎಷ್ಟು ದಿನಗಳವರೆಗೆ ಕೊಡಬೇಕು ಎಂಬುದು ಒಂದು ಪ್ರಶ್ನೆ ಬಂದಾಗ 4 ದಿನಗಳ ಮಟ್ಟಿಗೆ ಅಂತ ಹೇಳಿದ್ರು. ಆಮೇಲೆ ಪ್ರಕರಣವನ್ನು ಗಮನಿಸಿ ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆವರೆಗೆ ಆರೋಪಿ ಬಸವರಾಜರವರನ್ನ CID ಕಸ್ಟಡಿಗೆ ನೀಡಲಾಗಿದೆ. ಈಗ ತನಿಖೆಯನ್ನು ಒಂದು ಆದಷ್ಟು ಶೀಘ್ರವಾಗಿ ಮುಕ್ತಾಯಗೊಳಿಸಬೇಕಾಗಿದೆ. ಊಟದ ವಿಚಾರದಲ್ಲಿ ಇನ್ನು ಆರೋಪಿ ಪರ ವಕೀಲರವರು ಅವರಿಗೆ ಊಟದ ವಿಷಯದಲ್ಲಿ ಸ್ವಲ್ಪ ಅವರ ಕೇಳಿಕೆಯಂತೆ ಕೊಡಬೇಕು ಎಂಬ ವಾದವನ್ನು ಮಂಡಿಸಿದರು. ಮಾನ್ಯ ನ್ಯಾಯಾಲಯ ಈ ಹಂತದಲ್ಲಿ ಈಗ ಜಯದೇವ ಆಸ್ಪತ್ರೆಯಿಂದ ಈಗ ಏನು ಕೊಟ್ಟಿದ್ದಾರೆ ವರದಿಯಲ್ಲಿ ಈ ಊಟದ ವಿಚಾರವೂ ಸಹ ಅವರು ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ಕೊಡಿ ಮತ್ತು ವಿಶೇಷವಾಗಿ ಅವರಿಗೆ ಇನ್ನು ಮನೆ ಊಟನೋ ಅಥವಾ ಇನ್ನು ವಿಶಿಷ್ಟವಾದ ಊಟವೇ ಬೇಕಂತ ಹೇಳಿದಲ್ಲಿ ಅಗತ್ಯ ಇದ್ದಲ್ಲಿ ಅದು ನ್ಯಾಯಾಲಯದಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ ಅಂತ ಹೇಳಿದಾಗ ಅವರ ಇವತ್ತೇ ಗೃಹ ಕಚೇರಿಯಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಬಗ್ಗೆ ಸೂಕ್ತ ಊಟದ ವ್ಯವಸ್ಥೆ ಬಗ್ಗೆ ಅವರ ಕೋರಿಕೆಯಂತೆ ಸೂಕ್ತ ವ್ಯವಸ್ಥೆ ಬಗ್ಗೆ ಅರ್ಜಿ ಸಲ್ಲಿಸಿದ್ದಾರೆ.